ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನಿಮಗೆ ಟಾಟಾ ವೋಲ್ಟಸ್ ಬೇಕು 7.5 kg ಸೆಮಿ ಆಟೋಮೆಟಿಕ್ ಸಿಂಗಲ್ ಟಬ್ ವಾಷರ್. ಇದನ್ನ ಈ ವಾಷಿಂಗ್ ಮಿಷಿನ್ ಫುಲ್ ರಿವ್ಯೂ ಮಾಡ್ತಾ ಇದ್ದೀನಿ ಇವತ್ತು. ನೀವು ನೋಡ್ತಾ ಇರ್ಬೋದು. ಇದ್ರ ಬಗ್ಗೆ ಫುಲ್ ಡೀಟೇಲ್ ಕೊಡ್ತಾ ಹೋಗ್ತೀನಿ. ಏನೇನಿದೆ, ಹೇಗೆ ಯೂಸ್ ಮಾಡಬೇಕು, ವಾರಂಟಿ ಏನು, ಎಷ್ಟು ಪ್ರೈಸು, ಯಾವ್ದು ಹೇಗೆ ವರ್ಕ್ ಆಗುತ್ತೆ ಅಂತ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವಾಷಿಂಗ್ ಮಿಷಿನ್ಗಳಲ್ಲಿ ಎಷ್ಟು ಟೈಪ್ ಬರುತ್ತೆ ಅಂತ ಕೇಳ್ಬೋದು. ಇದು ವಾಷರ್ಸ್ ಇದಕ್ಕಿಂತ ಇನ್ನೂ ಚಿಕ್ಕದು ಬರುತ್ತೆ. ಅದೇ ನೋಡಿರ್ತೀರಿ ಯೂಶಲಿ ಬಕೆಟ್ ವಾಷಿಂಗ್ ಮಿಷಿನ್ಗಳು. ಬಕೆಟ್ ವಾಷಿಂಗ್ ಮಿಷಿನ್ ತುಂಬ ಚಿಕ್ಕದು ಬರುತ್ತೆ. ಇನ್ನೊಂದು ಬಕೆಟ್ ಒಳಗಡೆನೆ ಒಂದು ಈ ಚೈನಾ ಮೇಡ್ ಬರುತ್ತೆ, ಬಕೆಟ್ ಒಳಗಡೆ ಹಾಕಿ ಕ್ಲೀನ್ ಮಾಡೋ ಅಂಥದ್ದು. ಅವೆಲ್ಲ ಕಡಿಮೆ ಯೂಶಲಿ. ಇದು ವಾಷರ್ಸ್, ಇದು ಬೇಸಿಕ್. ಅದು ಇದಕ್ಕಿಂತ ಫುಲ್ಲಿ ಬೇಸಿಕ್ ಬರುತ್ತೆ. ಇದು ಬೇಸಿಕ್ ಲೆವೆಲ್ ವಾಷರ್ಸು. ಇದು ಬಿಟ್ಟರೆ ನೆಕ್ಸ್ಟು ಈ ಟೈಪ್ ಬರುತ್ತೆ, ಸೆಮಿ ಆಟೋಮೆಟಿಕ್ ಅಂತ ಹೇಳ್ತಾರೆ ಇದನ್ನು. ಸೆಮಿ ಆಟೋಮೆಟಿಕ್ ಅಂದರೆ ಈ ಥರನೂ ಬರುತ್ತೆ. 2 ಕಂಪಾರ್ಟ್ಮೆಂಟ್ ಬರುತ್ತೆ, ಒಂದು ವಾಷರ್ ಬರುತ್ತೆ, ಆಮೇಲೆ ನೆಕ್ಸ್ಟು ಡ್ರೈಯರ್. ಅಲ್ಲಿ ವಾಶ್ ಮಾಡಿ ಇಲ್ಲ ಈ ಕಂಪಾರ್ಟ್ಮೆಂಟಲ್ಲಿ ಹಾಕಿದ್ರೆ ಡ್ರೈ ಮಾಡಿಕೊಡುತ್ತೆ. ಇದು ಸೆಮಿ ಆಟೋಮೆಟಿಕ್ ಅಂತ ಹೇಳ್ತಾರೆ. ಇದು ಬಿಟ್ಟರೆ ನಿಮಗೆ ಸೆಮಿ ಆಟೋಮೆಟಿಕ್ ಬಿಟ್ಟರೆ ಇನ್ನೇನು ಇದೆಲ್ಲ ನೋಡಿರ್ತೀರಿ ಯೂಶಲಿ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ಸು ಫುಲ್ಲಿ ಆಟೋಮೆಟಿಕ್ಕು. ಇನ್ನು ಇದು ಬಂದುಬಿಟ್ಟು ನಿಮಗೆ ಫ್ರಂಟ್ ಲೋಡು. ಇದು ಎಲ್ಲ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಸೇ. ಇದು ಬಿಟ್ಟರೆ ಇನ್ನೂ ಒಂದು ಬರುತ್ತೆ ನಿಮಗೆ, ಅಂದರೆ ಅದು ರೆಡಿ ಟು ಫೋಲ್ಡ್ ಅಂತಲೇ ಹೇಳ್ತಾರೆ. ಅದೆಲ್ಲ ಡ್ರೈ ಮಾಡಿ ಫುಲ್ ಎಲ್ಲ 100% ಇನ್ನೇನು ಮಡ್ಚಿಡೋದು ಅಷ್ಟೇ ಬಾಕಿ, ಆ ಥರನೂ ಬರುತ್ತೆ. ಅದ್ರ ಬಗ್ಗೆ ನನಗೂ ಅಷ್ಟು ಡೀಟೇಲ್ ಗೊತ್ತಿಲ್ಲ. ಓಕೆ, ಇದ್ರ ಬಗ್ಗೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇವಾಗ ಫಸ್ಟು ಈ ವಾಷಿಂಗ್ ಮಿಷಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಫಸ್ಟು ಡಿಸೈನ್ ನೋಡೋಕ್ಕೆ ನಿಮ್ಗೆ ಈ ಥರ ಬರುತ್ತೆ. ಮೇಯ್ನ್ಲಿ ಲೈಟ್ ವೆಯ್ಟು, ಆರಾಮಾಗಿ ನೀವು ಕ್ಯಾರಿ ಮಾಡ್ಬೋದು ಒಂದು ಕಡೆಯಿಂದ ಒಂದು ಕಡೆಗೆ. ಲೈಟ್ ವೆಯ್ಟ್ ಇದೆ, ತುಂಬಾನೇ ಇವೇನಿಲ್ಲ. ಕಾಂಪ್ಯಾಕ್ಟ್ ಡಿಸೈನ್ ಅಂತಾನೆ ಹೇಳ್ಬೋದು. ಅದು ಬಿಟ್ರೆ ನಿಮ್ಗೆ ಎಷ್ಟು ಜನ ಇರೋ ಫ್ಯಾಮಿಲಿಗೆ ರೆಫರ್ ಮಾಡ್ತೀರಾ ಅಂತ ಕೇಳಿದ್ರೆ 4 ರಿಂದ 5 ಜನ ಇರೋರಿಗೆ ಯೂಸ್ ಮಾಡ್ಕೋಬಹುದು. ಇನ್ನ ಜಾಸ್ತಿ ಜನ ಇದ್ರೂ ಯೂಸ್ ಮಾಡ್ಬೋದು. ಬಟ್ ಏನಂದ್ರೆ ಬಟ್ಟೆನ ನೀವು ಎಷ್ಟು ಜೊತೆ ಹಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಇರುತ್ತೆ. ಯೂಶಲಿ ನಾವು ರೆಕಮೆಂಡ್ ಮಾಡೋದಾದ್ರೆ 4 ರಿಂದ 5 ಜೊತೆ ಬಟ್ಟೆನ ಹಾಕಿ, ಜಾಸ್ತಿ ಹಾಕಕ್ ಹೋಗ್ಬೇಡಿ. ಒಳಗಡೆ ನೋಡಿದ್ರೆ ನಿಮ್ಗೆ ಈ ತರ ಬರುತ್ತೆ. ಅದ್ರ ಜೊತೆಗೆ ವಾರಂಟಿ ಕಾರ್ಡು, ಪೈಪು, ಲಿಕ್ವಿಡ್ ಬರುತ್ತೆ. ಇನ್ನು ಇದು ಡೋರ್ ಏನಿದೆ ಲಾಕ್ ಇರುತ್ತೆ ನಿಮ್ಗೆ. ಇದು ಬರೀ ಫ್ಯಾಮಿಲಿಗೆ ಮಾತ್ರನಾ ಅಂದರೆ ಫ್ಯಾಮಿಲಿನೂ ಯೂಸ್ ಮಾಡ್ಬೋದು, ಹಾಗೆ ಬ್ಯಾಚುಲರ್ ಒಬ್ಬರು ಇಬ್ಬರು ಇದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಆರಾಮಾಗಿ 1 ಜೊತೆ 2 ಜೊತೆ ಬಟ್ಟೆನೂ ಯೂಸ್ ಮಾಡ್ಬೋದು. ನಾವು ರೆಕಮೆಂಡ್ ಮಾಡೋದಾದರೆ ಪರ್ಸ್ನಲ್ ಆಗಿ 4 ರಿಂದ 5 ಜೊತೆ ಬಟ್ಟೆ ಹಾಕಿ ಸಾಕಷ್ಟೇ. ಕಡಿಮೆ ಹಾಕಿದ್ರೆ ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಚೆನ್ನಾಗಿ ವಾಶ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳೋದು ಅಷ್ಟೇ. ಜಾಸ್ತಿ ಹಾಕಿದಾಗ ವಾಷಿಂಗ್ ಅಷ್ಟು ನೀಟಾಗಿ ಆಗಲ್ಲ ಅಂತ. ಹೇಗೆ ಯೂಸ್ ಮಾಡೋದಂತ ನೋಡಿದ್ರೆ ಇಲ್ಲೇ ನೋಡ್ತಾ ಇದ್ದೀರಾ, ವಾಶ್ ಟೈಮರು, ಡ್ರೈನ್ ಸೆಕ್ಷನ್ 2 ಬರುತ್ತೆ. ಮೇನ್ ಇದು ನೋಡ್ಕೊಳ್ಳಿ, 3, 6, 9, 12, 15 ನೋಡಿ. ಇಲ್ಲಿ ಸ್ವಿಚ್ ಆನ್ ಮಾಡಿದ್ದೀನಿ. ಇದನ್ನ ಒಂದ್ಸಲ ನೀವು ಬಲಗಡೆ ತಿರ್ಗಿಸಿ ಸುಮ್ಮನೆ ಇರಬೇಕು, ಮತ್ತೆ ಹಿಂದೆ ತಿರ್ಗ್ಸಕ್ ಹೋಗ್ಬಾರ್ದು. ನೋಡಿ, 15 ನಿಮಿಷ ಸೆಟ್ ಮಾಡಿಬಿಟ್ಟಿದ್ದೀನಿ. 15 ನಿಮಿಷ ಸೆಟ್ ಮಾಡಿದ್ರೆ ಒಂದ್ಸಲ 2 ಕಡೆಗೂ ರೊಟೇಟ್ ಆಗುತ್ತೆ. ಏನಕ್ಕೆ ಹಿಂದೆ ತಿರ್ಗಿಸ್ಬಾರ್ದು ಅಂದ್ರು, ಇದು ಕರೆಂಟ್ ಇರ್ಲಿ ಇಲ್ದಲೇ ಇರ್ಲಿ ಹಿಂದೆ ಹೋಗ್ತಾ ಇರುತ್ತೆ. ಹಿಂದೆ ತಿರ್ಗಿಸಿದ್ರೆ ಇದು ಲೈಫ್ ಅನ್ನೋದು ಕಡಿಮೆ ಆಗುತ್ತೆ, ಬೇಗ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಹಿಂದೆ ತಿರ್ಗಿಸ್ಬೇಡಿ. ಹೇಗೆ ಯೂಸ್ ಮಾಡೋದಂದ್ರೆ ಫಸ್ಟ್ ನೀರ್ ಹಾಕಿ, ಬಿನ್ಗೆಲ್ಲಾದ್ರೂ ಹಾಕೋಬಹುದು, ಬಿನ್ಗೆ ಬಕೆಟ್, ಇಲ್ಲಾಂದ್ರೆ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲಿಂದನಾದ್ರೂ ಹಾಕೋಬಹುದು. ಪೈಪ್ ಕೊಟ್ಟಿದ್ದಾರೆ ಅದಕ್ಕೆ, ನೀರ್ ಮಾರ್ಕ್ ಇದೆ ಇಲ್ಲಿ. ಈ ಮಾರ್ಕ್ ನೋಡ್ಕೊಂಡು ನೀವು ನೀರ್ ಹಾಕೊಳ್ಳಿ. ಎಷ್ಟು ಜೊತೆ ಬಟ್ಟೆ ಹಾಕ್ತೀರಾ ಅನ್ನೋದ್ರ ಮೇಲೆ ನೀರ್ ಹಾಕಿ, ಸರ್ಫ್ ಹಾಕಿ, ಲಿಕ್ವಿಡ್ ಅಥವಾ ಸರ್ಫ್ ಯಾವ್ದೋ ಒಂದು ಹಾಕ್ಬಿಟ್ಟು ಟೈಮರ್ ಆನ್ ಮಾಡಿ. ಈ ಟೈಮರ್ ಆನ್ ಮಾಡಿದ್ಮೇಲೆ ಅದು 2 ಕಡೆಗೂ ರೊಟೇಟ್ ಆಗುತ್ತಲ್ಲ, ಅವಾಗ ಸರ್ಫೇ ಆಗ್ಲಿ ಲಿಕ್ವಿಡ್ ಆಗ್ಲಿ ಚೆನ್ನಾಗಿ ಕರಗುತ್ತೆ. ಆಮೇಲೆ ಬಟ್ಟೆಗಳನ್ನ ಹಾಕಿದ್ರೆ ವಾಷಿಂಗ್ ಕ್ವಾಲಿಟಿ ಬೆಟರ್ ಇರುತ್ತೆ. ಇನ್ ಕೇಸ್ ತುಂಬಾ ಗಲೀಜಾಗಿದ್ರೆ ನೈಟ್ ಬಕೆಟ್ ಅಥವಾ ಯಾವ್ದ್ರಲ್ಲಾದ್ರೂ ಸ್ವಲ್ಪ ಹಾಕಿ ನೆನಾಕಿ ವಾಶ್ ಮಾಡಿ, ಅವಾಗ ಇನ್ನೂ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ ನಿಮಗೆ. 15 ನಿಮಿಷ ಸಾಕು, ಯೂಶಲಿ ಫಸ್ಟ್ ಕ್ಲಾಸ್ ವಾಶ್ ಆಗುತ್ತೆ. ಯಾಕಂದ್ರೆ ಎಲ್ಲ ಬಟ್ಟೆ ಎಲ್ಲ ತೊಳೆದಾದ್ಮೇಲೆ ಹೊರಗಡೆ ತಗೊಂಡಾದ್ರೂ ಜಾಲಾಡ್ಸ್ಕೊಳ್ಳಿ. ಇಲ್ಲ ಅಂದ್ರೆ ಅದ್ರಲ್ಲೇ ಜಾಲಾಡ್ಸ್ತೀನಿ ಅಂದ್ರೆ ಈ ನೀರ್ನ ಆಚೆ ಬಿಡೋದಾದ್ರೆ ಇದನ್ನ ಯೂಸ್ ಮಾಡಿ ಡ್ರೈನ್ಗೆ. ಇದು ಹೀಗೆ ಹೋಗ್ಬೇಕು ಮತ್ತೆ ಹೀಗೆ ಬರಬೇಕು. ಪೈಪ್ ಇಲ್ಲಿದೆ ಹಿಂದೆ, ಪೈಪ್ ಕೆಳಗಡೆ ಎದ್ಬಿಟ್ರೆ ನಿಮಗೆ ನೀರೆಲ್ಲ ಆಚೆ ಹೋಗುತ್ತೆ. ಇದಕ್ಕೆಲ್ಲ ಯಾವುದೇ ಓವರ್ ಟ್ಯಾಂಕ್ ಅಂದರೆ ಸಿಂಟ್ಯಾಕ್ಸ್ ಏನೂ ಬೇಕಾಗಿಲ್ಲ, ಡೈರೆಕ್ಟಾಗಿ ನೀರು ಹಾಕೋಬೋದು. ಮತ್ತೆ ರನ್ ಆಗ್ಬೇಕಾದ್ರೆ ಕೈಯೆಲ್ಲ ಆರಾಮಾಗಿ ಹಾಕ್ಬೋದು, ಯಾವುದೇ ಕರೆಂಟ್ ಶಾಕ್ ಹೊಡಿಯೋದು ಆ ಥರ ಏನಿಲ್ಲ. ಇನ್ನು ವಾಶ್ ಆದ್ಮೇಲೆ ಬಟ್ಟೆನ ಹೊರಗಡೆನಾದ್ರು ಜಾಲಾಡ್ಸ್ಬೋದು, ಇಲ್ಲಾಂದ್ರೆ ಇದ್ರೊಳಗಡೆನಾದ್ರು ಮತ್ತೆ ಫ್ರೆಶ್ ವಾಟರ್ ಹಾಕಿ ಜಾಲಾಡ್ಸ್ಬೋದು. ನಾನೇನ್ ಹೇಳ್ತೀನಿ, ಹೊರಗಡೆ ಜಾಲಾಡ್ಸ್ಕೊಳ್ಳಿ. ಅದೇ ನೀರ್ಗೆ ಸ್ವಲ್ಪ ಬೇಕಾದ್ರೆ ಸರ್ಫು ಅಥವಾ ಲಿಕ್ವಿಡ್ ಆಡ್ ಮಾಡಿ
ಈ ಹಳೆ ಮ್ಯಾಟು ಶೂ ಏನಾದ್ರು ಬೇಕಾದ್ರೆ ವಾಶ್ ಮಾಡ್ಕೊಳ್ಳಿ, ಅವಾಗ ನೀರು ಉಳಿಯುತ್ತೆ, ಸರ್ಪು ಉಳಿಯುತ್ತೆ ನಿಮ್ಗೆ. ಅಷ್ಟೇ, ಮೇಂಟೆನೆನ್ಸ್ ಅಂತ ಇನ್ನೇನು ಬರಲ್ಲ. ಎಲ್ಲ ಲಾಸ್ಟ್ ತೊಳೆದಾದ್ಮೇಲೆ 1 ಜಗ್ 2 ಜಗ್ ನೀರ್ ಹಾಕಿ ಸಣ್ಣ ಡಸ್ಟ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗಿರುತ್ತೆ, ಇದೆಲ್ಲ ನೀಟಾಗಿ ವಾಶ್ ಔಟ್ ಆಗುತ್ತೆ ನಿಮ್ಗೆ. ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಕೆಲವು ತಿಂಗಳುಗಳು ಕಳೆದ್ಮೇಲೆ ನಿಮಗೆ ನೀರೆಲ್ಲ ಸರಿಯಾಗಿ ಆಚೆ ಹೋಗಲ್ಲ ಪ್ರಾಪರಾಗಿ. ಅವಾಗ ಏನು ಮಾಡ್ಬೋದು ಅಂದರೆ, ಇಲ್ಲಿ ನೋಡ್ಬೋದು ನಿಮಗೆ, ಇಲ್ಲಿ ಕಾಣ್ತಾ ಇದೆಯಾ, ಇಲ್ಲಿ ತೆಗೆದ್ರೆ ಸ್ಕ್ರೂ ಸಿಗುತ್ತೆ ನಿಮಗೆ ಈ ಜಾಗದಲ್ಲಿ. ಈ ಸ್ಕ್ರೂ ಬಿಚ್ಚಿದ್ರೆ ಈ ವೀಲ್ ಏನಾಗುತ್ತೆ ಹೊರಗಡೆ ಬರುತ್ತೆ. ಹೊರಗಡೆ ಬಂದರೆ ಕಾಯಿನು ಡಸ್ಟು ಇದೆಲ್ಲ ಕಲೆಕ್ಟ್ ಆಗಿರುತ್ತೆ. ಅದನ್ನು ಕ್ಲೀನ್ ಮಾಡಿ ಮತ್ತೆ ಆ್ಯಸ್ ಯೂಶುವಲ್ ಮತ್ತೆ ಇದನ್ನು ಫಿಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಅವಾಗ ನಿಮ್ಗೆ ಏನು ಮೇಂಟೆನೆನ್ಸ್ ಅಂತ ಏನು ಬರಲ್ಲ. ಇದನ್ನೇ ಯಾವಾಗಾದ್ರೂ ಸಮ್ಟೈಮ್ಸ್ ಮಾತ್ರ ಬ್ಲ್ಯಾಕ್ ಆಗುತ್ತೆ, ಕಾಯಿನ್ ಗೀನು ಪಿನ್ ಏನಾದರೂ ಹೋದ್ರೂ ಮಾತ್ರ ಅಷ್ಟೇ. ಇನ್ನು ಇದರ ಬೆಲೆ ವಿಚಾರಕ್ಕೆ ಬಂದ್ರೆ ನಿಮಗೆ 5 ರಿಂದ 6 ಸಾವಿರ ರೂಪಾಯಿವರೆಗೂ ಸಿಗುತ್ತೆ. ಇನ್ನು ವಾರಂಟಿ ವಿಚಾರಕ್ಕೆ ಬಂದ್ರೆ ನಿಮಗೆ ಕಂಪ್ನಿ ಹೇಳಿರೋ ಹಾಗೆ 5 ವರ್ಷ ವಾರಂಟಿ ಇರುತ್ತೆ. ಇನ್ನು ವಾಷಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಮೇಂಟೆನೆನ್ಸ್ ಅಂತ ಏನು ಬರಲ್ಲ, ನಿಮಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಹಾಗೆ ಪಕ್ಕದಲ್ಲಿ ನೋಡ್ತಾ ಇದ್ರಲ್ಲ, ಇದು ಒನಿಡಾ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ರಿವ್ಯೂ ಮಾಡಿ ಅಂತ ಹೇಳಿದ್ರೆ ಕಮೆಂಟ್ ಹಾಕಿ, ಇದನ್ನು ಕೂಡ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹೇಗೆ ಯೂಸ್ ಮಾಡೋದು ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದ್ರ ಬಗ್ಗೆ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಅಷ್ಟು ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.